ಹೋಮ್ ಮೇಡ್ ಟಿಂಟೆಡ್ ಲಿಪ್ ಬಾಮ್ ಅಥವಾ ಲಿಪ್ ಆಯಿಲ್. ಈ ರೀತಿಯಾದಂಥ ಡಾರ್ಕ್ ಮತ್ತು ಡ್ರೈ ಲಿಪ್ ನಿಮಗಿದೆಯಾ? ಈ ಒಂದು ಪ್ರಾಬ್ಲಮ್ಗೆ ನಾವು ಮನೆಯಲ್ಲಿ ಈಸಿಯಾಗಿ ಬೀಟ್ರೂಟ್ ಮತ್ತು ಹರಳೆಣ್ಣೆ ಯೂಸ್ ಮಾಡಿಬಿಟ್ಟು ಒಂದು ಲಿಪ್ ಬಾಮ್ ಅಥವಾ ಲಿಪ್ ಆಯಿಲ್ನ ನಾವು ರೆಡಿ ಮಾಡ್ಕೋಬೋದು. ಈ ರೀತಿಯಾದಂಥ ಪ್ರಾಬ್ಲಮ್ನ ನಿಮಗೆ ಗೊತ್ತಿರೋರು ಯಾರಾದರೂ ಫೇಸ್ ಮಾಡ್ತಾರೆ, ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ. ಈ ಒಂದು ಲಿಪ್ ಬಾಮ್ ನೀವು ಲಿಪ್ ಸೆರಮ್ ಥರ, ಹಾಗೆ ಲಿಪ್ ಬೇಸ್ ಥರ ಮತ್ತು ಲಿಪ್ ಪ್ರೈಮರ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಈ ಒಂದು ಲಿಪ್ ಬಾಮ್ನ ಪ್ರಾಬ್ಲಮ್ ಲಿಪ್ ಅಂತ ಏನಿಲ್ಲ, ಮಕ್ಕಳು ದೊಡ್ಡವರು ಕೂಡ ಡೈಲಿ ಲಿಪ್ ಬಾಮ್ ಥರ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಲಿಪ್ ಆಯಿಲ್ನ ಹೇಗೆ ಮಾಡೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಒಂದು ಒಳ್ಳೆ ಕಲರ್ ಅಂತ ಬೀಟ್ರೂಟ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಒಂದು ಬಟ್ಟೆ ಸಹಾಯದಿಂದ ಶೋಧಿಸ್ಕೊಂಡು ಲಿಕ್ವಿಡ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಸ್ಟವ್ನಲ್ಲಿ ಕಾಯಕ್ಕಿಟ್ಕೊಂಡು ಅದನ್ನು ನೀರೆಲ್ಲ ಆವಿಯಾಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೀರಿನ ಅಂಶ ಇದ್ದರೆ ಸರಿ ಹೋಗಲ್ಲ, ಕೆಟ್ಟೋಗುತ್ತೆ ಬೇಗ. ಹಾಗಾಗಿ ಇದನ್ನು ನೀರಿನ ಅಂಶ ಎಲ್ಲನೂ ಹೋಗಂಗೆ ನಾವು ಕಾಯಿಸ್ಕೋಬೇಕು. ನೋಡಿ, ಈ ಥರ ಈ ಹದಕ್ಕೆ ಬರುತ್ತೆ. ನಾವು ಇದನ್ನು ರೂಮ್ ಟೆಂಪ್ರೇಚರಲ್ಲಿ ಇಟ್ಟಾಗ ಇದೊಳ್ಳೆ ಜಾಮ್ ಥರ ಕಾಣಿಸ್ತಾ ಇತ್ತು ನೋಡಿ, ಈ ಹದಕ್ಕೆ ಬರಬೇಕದು. ನಾವು ಒಂದು ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ತೊಗೊಂಡು ಅದಕ್ಕೆ ಒಂದು ಕ್ಯಾಪ್ಸೂಲ್ ಇ ವಿಟಮಿನ್ ಟ್ಯಾಬ್ಲೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹರಳೆಣ್ಣೆ ಮತ್ತು ಇ ವಿಟಮಿನ್ ಕ್ಯಾಪ್ಸೂಲ್ ಜೊತೆಗೆ ನಾನು ಒಂದು 5 ಡ್ರಾಪ್ಸಷ್ಟು ಗ್ಲಿಸರಿನ್ ಹಾಕೋತಾ ಇದ್ದೀನಿ. ಮತ್ತು ಇದು ಅಷ್ಟು ಮೂರನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಅದಕ್ಕೆ ಮಾಡ್ಕೋಬೇಕು. ಇದಕ್ಕೆ ನಾವು ಕಾಯಿಸಿಟ್ಕೊಂಡಿರೋ ಅಂಥ ಬೀಟ್ರೂಟ್ ರಸನ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಅದಕ್ಕೆ ನಮ್ಮ ಲಿಪ್ ಬಾಮ್ ರೆಡಿ ಆಗುತ್ತೆ. ರೆಡಿಯಾಗಿರೋ ಅಂಥ ಲಿಪ್ ಬಾಮ್ನ ನಾನು ಒಂದು ಅಮೆಝಾನಲ್ಲಿ ರೋಲ್ ಆನ್ ಬಾಟ್ಲನ್ನು ತೊಗೊಂಡಿದ್ದೀನಿ. ಈ ರೋಲ್ ಆನ್ ಬಾಟ್ಲಿಂದ ನಾವು ಫಿಲ್ ಮಾಡಿಕೊಂಡ್ರೆ ಲಿಪ್ ಬಾಮ್ ಅಥವಾ ಲಿಪ್ ಆಯಿಲ್ನ ನಾವು ತುಟಿ ಮೇಲೆ ಹಚ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಮತ್ತು ಇದನ್ನು ನಾವು ಪರ್ಸಲ್ಲಿ ಆಗ್ಬೋದು, ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಕಂಫರ್ಟಬಲ್ಲಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.